ಮಮ್ಮಿ 4 ಸತಿ ಕ್ಯಾಚ್ ಮಾಡಿದ್ರು, ಅದು ಸಿಗ್ತಾನೆ ಇಲ್ಲ. ಅಲ್ಲೇ ಐತೆ ಕಣ್ ಮಮ್ಮಿ. ಇವಾಗ ಪಕ್ಕ common in plastics like polyethylene, homopolymers are easier to produce and recycle. Compare ಜಾತ್ರೆ ಗಾಯ್ಸ್, ಜಾತ್ರೆ ಅಲ್ಲಿ ನೋಡಿ ಆ ಕಡೆ ಎಲ್ಲ ರೈಟ್ ನೋಡಿ ಗಾಯ್ಸ್. ಮೋದಿ ಹವಾ ಗಾಯ್ಸ್, ಮೋದಿ ಹವಾ, ಮೋದಿ ಹವಾ, ಮೋದಿ ಬಂದು ಹೋಗಿ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಕಾಲೇಜ್ ಹೊರಟೆ, ಶೂ ಹಾಕೊಂಡು ಕಾಲೇಜ್ ಹೊರಡ್ಬೇಕಷ್ಟೇ. ನಮ್ಮ ಅಕ್ಕ ಕಸ ಹೊಡಿತಾರೆ ಬೆಳಗ್ಗೆ. ಇವತ್ತು ಮಾತ್ರ ಜಲ್ದಿ ಎದ್ದಿ. ಗಾಡಿ ಎಲ್ಲ ಈಚೆ ಹಾಕಿದಾಯ್ತು. ಇಷ್ಟೊತ್ತಿಗೆ ನಿಮ್ಮಿಂದಾನೇ ಡಿಲೇ ಆಗಿದೆ. ಜೊತೆ ಕಸ ಗುಡ್ಸಿ ಸ್ನಾನ ಮಾಡಿ ನನ್ನಿಂದ ಡಿಲೇ ಆಯ್ತಾ ನೋಡಿ, ಸುಳ್ಳು ಹೇಳ್ಬಿಟ್ರು 1 ನಿಮಿಷ ನನ್ನಿಂದ ಡಿಲೇ ಆಯಿತು ಅಂತ. ಹಾಂ ಆ್ಯಕ್ಟರ್ ನೀನುವೆ. ಎಲ್ಲ ಆ್ಯಕ್ಟರ್ಗಳಿಗೆ ಸೇರ್ಕೊಂಡು ಅವ್ರ ಮನೇಲಿ. ನಾನೊಬ್ಬ ಬ್ಲಾಗರ್ ಇದ್ದೆ, ಬಟ್ ಈಗೆಲ್ಲ ಆ್ಯಕ್ಟರ್ಗಳು ಸೇರ್ಕೊಂಡ್ಬಿಟ್ಟವ್ರೆ. ಎಲ್ಲ ನೋಡಿ, ಎಲ್ಲ ನನಗೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಮನೇಲಿ. ಕ್ಲಾಸಲ್ಲೂ ಬ್ಲಾಗ್ common in plastics like polyethylene, homopolymers are easier to produce and recycle. Comparison to copolymers, homopolymers have ಇವಾಗ ಊಟಕ್ಕೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾರ್ದಾ ಏನು ಕಾಪಿ? ನೆನ್ನೆ ಪೊಲೀಸ್ ಕೈಲಿ ಲಾಕಾಗಿದ್ರು. ಇವತ್ತು ಅದಕ್ಕೆ ಕಾಲೇಜ್ ಒಳಗಡೆ ಸೈಡಲ್ಲೇ ಕುತ್ಕೋತವ್ರೆ. ಒಳಿಗೂ ಬರ್ತಾ ಇಲ್ಲ ಇವತ್ತು, ಇಲ್ಲಾಂದರೆ ಲಾಕ್ ಆಗೋರಲ್ಲ. ಗೇಟಿಂದ ಈಚೆನೂ ಕಾಲ್ ಮಾಡ್ತಾ ಇಲ್ಲ. ಇಲ್ಲಿಗೆ ಹೋದ್ರೆ ಲಾಕು ಇವತ್ತು. ಏನು ಬಸ್ವ ಜಾತ್ರೆ ಗಾಯ್ಸ್, ಜಾತ್ರೆ ಅಲ್ಲಿ ನೋಡಿ ಆ ಕಡೆ ಎಲ್ಲ ರೈಟ್ ನೋಡಿ ಗಾಯ್ಸ್. ಮೋದಿ ಹವಾ ಗಾಯ್ಸ್, ಮೋದಿ ಹವಾ, ಮೋದಿ ಹವಾ, ಮೋದಿ ಬಂದು ಹೋಗಿದ್ದು ಆಯಿತು. ಹೋಗಿ ಅಲ್ಲೇ ಅರ್ಧ ಗಂಟೆ ಆಯಿತು, ಇನ್ನೂ ಜನ ಫುಲ್ ಇಲ್ಲ ಗಾಯ್ಸ್. ಆಗಲ್ಲ ಅನ್ಸುತ್ತೆ ಅಂತ ಮಾಡು, ಬಿಡ್ತಾ ಇಲ್ಲ ಗಾಯ್ಸ್. ರೆಡಿ ಎನಫ್ ಮ್ಯಾನ್. ಇವಾಗ ಇನ್ನೂ ಜಸ್ಟ್ ಬಂದು ಶೂ ಓಪನ್ ಮಾಡಿ ಮಕ್ಕಳೆಲ್ಲ ಕೆಲಸ ಮಾಡ್ತಾವ್ರೆ ಅನಿಸ್ತದೆ. ಈಗ ತೊಗೊಂಡೊಳಿಗೆ ಹೋಗ್ತೀನಿ. ಮದರ್ ಇಂಡಿಯಾ ಮಲ್ಗೋರೆ ರೆಸ್ಟ್ ಮಾಡ್ತಾವ್ರೆ. ಶೆಕೆ ಫುಲ್ ಶೆಕೆ. ಫಸ್ಟ್ ಫ್ಯಾನ್ ಹಾಕಿದ್ರು ಶೆಕೆನೆ, ಏನು ಹಾಕಿದ್ರು ಶೆಕೆನೆ. ಸ್ವಲ್ಪನಾದರೂ ಶೆಕೆ ಕಡಿಮೆ ಆಯ್ತದೆ ಫ್ಯಾನ್ ಇದ್ದರೆ. ಮಧ್ಯಾಹ್ನ ಜುಂಗಿರಿ ಹತ್ರ ಮೋದಿ ಬಂದಿದ್ರು ಅಂತ ನೋಡೋಕೆ ಹೋಗಿದ್ದು. ಫುಲ್ ರಶ್ಶು, ಅಲ್ಲಂತೂ ಸಾಕತ್ ರಶ್ಶು. ಎಷ್ಟು ಜನ ಒಬ್ಬರು ನೋಡೋ ಒಸಿ ಜನ ಬಂದಿದ್ದಾರೆ. ಅಪ್ಪ ಎಷ್ಟು ಜನ ಇದ್ದರು. ಏನು ಡ್ರೆಸ್ ಎಲ್ಲ ಬೇರೆ ಚೇಂಜ್ ಮಾಡಿಕೊಂಡು ಹೋಗ್ತೀನಿ. ಫಸ್ಟ್ ಮುಖ ತೊಳ್ಕೊತೀನಿ, ಶೆಕೆ ತಡೆಯೋಕ್ಕಾಯ್ತಾ ಇಲ್ಲ. ನಾವು ಮೋದಿಯವ್ರು ಇದ್ದಾಗ ಹೋಗಲಿಲ್ಲ, ಆಮೇಲೆ ಹೋಗಿದ್ದು. ಆಗಲೇ ರಶ್ಶು, ಸಾಕತ್ ರಶ್ಶು, ಅಷ್ಟಿಷ್ಟು ರಶ್ ಅಲ್ಲ. ನಾವು ಪ್ರೆಸೆಂಟೇಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಖತ್ ರಶ್ ಆಗಿತ್ತಿದ್ದೇನು. ಕ್ಯಾನೆಲ್ಲ ಇಲ್ಲೇ ಈಚೆನೆ ಹಾಕ್ಬಿಟ್ಟು ಹೋಗೋರೆ. ನೋಡಿ ಇಲ್ಲೇ ಐತೆ, ಅಂಗಡಿಗೆ ತೊಗೊಂಡೋಗ್ಬೇಕು ಅನಿಸ್ತದೆ. ಫೋನ್ ಚಾರ್ಜ್ ಹಾಕ್ತೀನಿ, ಚಾರ್ಜ್ ಆಗ್ತಾ ಇರಲಿ. ಗಾಯ್ಸ್ ಟೈಮ್ ಆಯಿತು, ಈಗ ಹಾಲು ತೊಗೊಂಬರೋಕೆ ಹೋಗ್ತಿದ್ದೀನಿ. ಗಾಡಿ ಅಂಗಡಿ ಹತ್ರ ಐತೆ, ಗಾಡಿನ ಅಂಗಡಿ ಹತ್ರ ಇನ್ನೂ ತೊಗೊಂಡು ಹೋಗಬೇಕು. ಮಮ್ಮಿ ಇದ್ದಿಲ್ಲ, ಯಾರಲ್ಲ ಈಚೆ ಲೈಟ್ ಹಾಕಿಲ್ಲ, ಹಾಕ್ಬಿಟ್ಟು ಹೋಗ್ತೀನಿ. ಈಗ ಹೋಗ್ಬಿಟ್ಟು ಹಾಲು ತೊಗೊಂಬರೋದು. ನನ್ನ ಚಪ್ಪಲ್ಲೇ ಕಾಣಿಸಲ್ಲ. ಯಾರು ಕಾಲಾದ್ರೂ ಇನ್ನೂ ಕತ್ಲೆನೇ ಆಗಿಲ್ಲ. ಫುಲ್ಲು ಚಳಿಗಾಲದಲ್ಲಿ ಅಷ್ಟೇ ಕತ್ಲೆ ಆಗೋದು. ಇನ್ನೂ ನೋಡಿ ಬೆಳಕು, ಬಿಸಿಲು ಎಲ್ಲ ಹಂಗಂಗೆ ಐತೆ. ಡೋರ್ ಹಾಕೊಂಡು ಹೋಗ್ಬಿಟ್ಟು ತೊಗೊಂಬರ್ತೀನಿ. ನಮ್ಮ ಅಕ್ಕ ಕೆಲಸನೇ ಮಾಡ್ತಾವ್ರು, ಅಲ್ಲಿಂದ ಎದ್ದೇ ಇಲ್ಲ. ನಾನು ಹೋಗಿ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಫುಲ್ ಕೆಲಸದ ಮೇಲೆ ಫುಲ್ಲು ಫೋಕಸ್ ಇಟ್ಬಿಟ್ಟವ್ರು. ಇವನು ಎಲ್ಲೋ 2 ದಿನ ಬಂದ, 3 ದಿನ ಅಲ್ಲೇ ಎಲ್ಲೋ ಎಗ್ರೋದ ನಮ್ಮ ಮೋರಿಯೋ. ಬತ್ತಾನೆ ಹೋಯ್ತಾನೆ ಅವನದೇ ಒಂಥರ ಡಿಫ್ರೆಂಟ್ ರೂಲ್ಸು. ನಾನು ಬಂದು ನನಗೂ ಕೋಲ್ಡ್ ಆಗಿಬಿಟ್ಟೈತಿ ವೆದರ್ಗೆ. ಯಾರು ಹತ್ರಲ್ಲಿ ಹೋದವ್ರು. ಇವಾಗ ಬಂದಿದ್ದೀನಿ, ಮಮ್ಮಿನೇ ಎದ್ಬಿಟ್ಟವ್ರು ಆಲ್ರೆಡಿ. ನಾನು ಈಗಿನ್ನು ಆಗ ಎಷ್ಟು ಸ್ವಲ್ಪ ಜಾಸ್ತಿನೇ ಆಯಿತು ಟೈಮ್ ಹೋಗಿ. ಅಷ್ಟೆಲ್ಲ ಮಮ್ಮಿನೇ ಎದ್ಬಿಟ್ಟವ್ರು. ಹಾಯ್ ಮಾಡಮ್ಮ. ನಮ್ಮ ಅಕ್ಕನ ಜೊತೆ ಮಾತಾಡ್ತವ್ರೆ. ಏನೋ ಮಾತಾಡಲಿ. ನಮ್ಮ ಅಕ್ಕ ಏನು ಮಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ ಅನ್ಸರಿ. ಹಲೋ. ಓಹೋ, ಫುಲ್ ಡೀಪಾಗಿ ಕೆಲಸ ಮಾಡ್ತಾವ್ರೆ.
ಅಯ್ಯ ಡಿಸ್ಟರ್ಬ್ ಮಾಡಲ್ಲ ನಾವು. ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಏನಾರು ತಂದು ಕೊಡು ಅಂದ್ಬಿಡ್ತಾರೆ ಆಮೇಲೆ. ಅದಕ್ಕೋಸ್ಕರ ಅವ್ರನ್ನ ನಾವೀಗ ಮಾತಾಡ್ಸೋಕ್ಕೆ ಹೋಗಲ್ಲ, ಇಲ್ಲಾಂದರೆ ನನಗೆ ಏನಾರು ತಂದು ಕೊಡು. ನಾನೀಗ ಅಂಗಡಿ ಹತ್ರ ಹೋಗ್ತೀನಿ, ನಮ್ಮಮ್ಮ ಯಾರು ಮಾತಾಡ್ತಾವ್ರೆ. ಸುಮ್ಮನೆ ನಾನೀಗ ಇದ್ರೂ ಅಷ್ಟಿಲ್ಲಿ ಆಮೇಲಿಂದ ಬರ್ತೀನಿ ಮನೆ ಹತ್ರ. ಇವಾಗ ಇಲ್ಲಿಂದ ಹೋದರೆ ಸಂಜೆನೇ ಕ್ಲೋಸ್ ಮಾಡೇ ಬರೋದು, ಅಲ್ಲಿವರೆಗೂ ನಾನೇನು ಬರೋಲ್ಲ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ, ಹೋಗ್ಬಿಟ್ಟು ಆಮೇಕಿಂದಾನೇ ಬರ್ತೀನಿ ನಾವು. ಇವಾಗ ಅಂಗಡಿ ಹತ್ರ ಬಂದು ಇಲ್ಲೆರಡು ಕ್ಯಾನ್ ಐತೆ, ಅದೆಲ್ಲ ಮೇಲೆ ಹಾಕ್ತೀರ ಮೇಲೆ. ಇವಾಗ ಒಂದು 10 ನಿಮಿಷ ಕೂತ್ಕೊಂಡು ಸರ್ ಏನೋ ಕೆಲಸ ಐತೆ, ಆ ಕೆಲಸ ಮುಗಿಸ್ತೀನಿ ಫಸ್ಟು, ಆಮೇಲಿಂದ ನೋಡೋಣ. ಅದು ಕ್ಯಾನೆಲ್ಲ ಆಮೇಲೆ ಇವಾಗ ಹೆಂಗೂ ಕ್ಲೋಸ್ ಮಾಡ್ಬೇಕಾದ್ರೆ ಎತ್ತಿಡಬೇಕು, ಒಟ್ಟಿಗೆ ಆಮೇಲೆ ಕಟ್ಬಿಟ್ಟು ಎತ್ತಿಟ್ಬಿಡ್ತೀನಿ ಸೈಡಿಗೆ. ರೈಸ್ ಈಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಯ್ತಾ ಇದ್ದೀನಿ, ಬರಲ್ಲ ಬಿಡು. ಎತ್ಬಿಟ್ಟು ಇವಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಶೆಟ್ರ್ ಹಾಕ್ಬೇಕಷ್ಟೇ. ಡೋರ್ ಕ್ಲೋಸ್ ಮಾಡಿ ಎಲ್ಲ ಕೀ ಎಲ್ಲ ಬನ್ನಿ ಸುಹಾಸ್. ರೈಸ್ ಇವಾಗ ಜಸ್ಟ್ ಬನ್ನಿ. ಇದು ಯಾವುದು ಯಾವುದು ಇಷ್ಟೊಂದು ಸೌಂಡ್ ಮಾಡ್ತೈತೆ, ಇಲ್ಲೇ ಇರಲಿ. ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಬನ್ನಿ. ನಮ್ಮ ಅಕ್ಕ ಇನ್ನೂ ಕೆಲಸ ಮಾಡ್ತಾನೆ. ಅವರು ಆಲೇ ನೈಟ್ ಆಯಿತು, ಸಂಜೆಯಿಂದ ನೈಟ್ ಆಗೈತಿ ಈಗ ಆಲ್ರೆಡಿ. ಇಲ್ಲ ಮಾತಾಡ್ತಾರೆ ನಮ್ಮ ಅಪ್ಪ ಏನೋ ಮಾಡ್ತಾವ್ರೆ, ನಮ್ಮ ಅಮ್ಮಸ್ ನೋಡ್ತಾವ್ರೆ, ನಮ್ಮ ಅಪ್ಪ ಕುತ್ಕೊಂಡು ನ್ಯೂಸ್ ನೋಡ್ತಾವ್ರೆ. ಇವರು ಸಂಜೆಯಿಂದ ಮಾತಾಡ್ತಾನೆ. ಅವ್ರು ಅದೇನು ಮಾತಾಡ್ತಾವ್ರು ಗೊತ್ತಿಲ್ಲ. ನೆನ್ನೆ ಎಷ್ಟೊತ್ತಿಗೆ ಊಟ ಮಾಡಿದ್ದೆ? ಇವತ್ತು RCB ಮ್ಯಾಚ್, ಅದಕ್ಕೆ ನೋಡ್ಕೊಂಡು ಕೂತವ್ರೆ. ಏನೋ ಇಟ್ಬಿಟ್ಟು ಅಷ್ಟು ಆಫ್ ಮಾಡಿಬಿಟ್ಟಿದ್ದೀರ. ಊಟ ಆದಮೇಲೆ ಫೋನ್ ಮಾಡ್ತಾರೆ, ಸರಿ ಎಬ್ರಿಸ್ತಾರೆ. ಹಾಗಾದ್ರೆ ಹೇಳ್ತೀನಿ, ಯಾಕೋ ಒಂಥರ ಫುಲ್ ಸುಸ್ತಾದಂಗೆ ಆಗಿಬಿಟ್ಟೈತೆ ಕೋಲ್ಡಾಗಿ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹೊತ್ತು ಮಲಗಿಡ್ತೀನಿ, ಆಮೇಲೆ ಊಟಕ್ಕೆ ಎಬ್ರಿಸ್ತಾರೆ. ಹಾಗೆ ಎದ್ಬಿಟ್ಟು ಊಟ ಮಾಡ್ಬಿಟ್ಟು ಮತ್ತೆ ಮಲ್ಕೊತೀನಿ ಎಡಿಟ್ ಮಾಡಿ. ರೈಸ್ ಇವಾಗ ಊಟ ಮಾಡ್ಬಿಟ್ಟು ಈಚೆ ಬಂದು ತಿರ್ಗೋಣ ಅಂತ ಒಂದು 2 ನಿಮಿಷ 3 ನಿಮಿಷ ತಿರ್ಗ್ಬಿಟ್ಟು ಹೋಯ್ತು. ಹಿಂಗೆ ಗಾಳಿ ಬೀಸ್ತಾ ತಣ್ಣಗೆ ಚೆನ್ನಾಗೈತೆ, ಅದಕ್ಕೋಸ್ಕರನೇ ತಿರುಗ್ತಾ ಇದ್ದೀನಿ ಈಚೆ. ಇನ್ನು ನೀರು ತುಂಬಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಮೋಟ್ರು ತುಂಬಾದ್ಮೇಲೆ ಒಳಗೆ ಹೋಗ್ತೀನಿ. ಎದ್ದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು, ಆಮೇಲೆ ಒಳಗೆ ಹೋಗೋದು ಅಷ್ಟೇ. ಇಲ್ಲಿ ಸೌಂಡ್ ಮೋಟ್ರ್ ಸೌಂಡ್ ಬರ್ತಾ ಇರ್ತದೆ ಜಾಸ್ತಿ. ನಮ್ಮ ಅಮ್ಮನೂ ಈಚೆ ಇದ್ರು ಇಷ್ಟೊತ್ತು, ಇವಾಗ ಒಳಗೆ ಹೋಗೋರು. ನನಗೂ ನೀರು ಕುಡಿಯೋಕ್ಕೆ ಬಾಟ್ಲು ಬೇಕು. ಬಾಟ್ಲೆಲ್ಲ ಐತೆ, ಒಳಗೆ ಐತೆ ಬಾಟ್ಲೆಲ್ಲ ತುಂಬ್ತೀನಿ ನೀರು. ಮಮ್ಮಿ 4 ಸತಿ ಕ್ಯಾಚ್ ಮಾಡಿದ್ರು, ಅದು ಸಿಗ್ತಾನೆ ಇಲ್ಲ. ಅಲ್ಲೇ ಐತೆ ಕಣ್ ಮಮ್ಮಿ. ಇವಾಗ ಪಕ್ಕ ಲಾಸ್ಟ್ ಫೈನಲ್ನಾಗ ಹಿಡಿತಾರೆ. 4 ಸತಿ ತಪ್ಪಿಕೊಂತದು. ನೈಟ್ ಆಮೇಲೆ ಮಕ್ಕದ ಮೇಲೆಲ್ಲ ಆಡ್ಬಿಡ್ತದೆ ಅದು, ಅದಕ್ಕೋಸ್ಕರ ಫೈನಲಿ ಸಿಕ್ತು ಈಗ ಅದು. ಗೈಸ್ RCB ಗೆದ್ದಿದ್ದಾಯಿತು. ಇವಾಗ ನಾವು ಮಲ್ಕೊಳ್ಳೋಣ. ಇಷ್ಟೊತ್ತು ಕಾಯ್ದೆ ನಿಧಾನಕ್ಕೆ ಮುಗಿಸ್ಲಿ ಅಂತ. ಅಯ್ಯೋ ಇದೆಯಲ್ಲ, ಇವಾಗ ಮುಗೀತು ಅದೂ ಮ್ಯಾಚು. ಇವಾಗ ಏನಿಲ್ಲ, ಮಲ್ಗೋದಷ್ಟೇ ಕೆಲಸ ನಮಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.